ಒಂದು ನೋಡಿ ಸರ್, ನನಗೆ ನನ್ನ ಯಾರೆಲ್ಲ ಪ್ರತಿಸ್ಪರ್ಧಿಗಳಿದ್ದರು ಚುನಾವಣೆಯಲ್ಲಿ ಎಲ್ಲರೂ ಗೆಲ್ಲಿಕ್ಕೇನಾಗಲ್ಲ, ಯಾರಾದರೂ ಒಬ್ಬರು ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಆದರೆ ಇಲ್ಲಿ ಟ್ರಿಗರ್ ಇದ್ದಿದ್ದೇನೆಂದರೆ 40 ವರ್ಷದಿಂದ ಒಂದೇ ಕುಟುಂಬದವರು ಗೆಲ್ತಾ ಏನು ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಇದೆ. ಅದರ ವಿರುದ್ಧ ಎಲ್ರಿಗೂ ಇತ್ತು ಹೇಗಾದರೂ ಮಾಡಿ ಈ ಕುಟುಂಬವನ್ನು ಸೋಲಿಸ್ಬೇಕಂತ, ಕಾಂಗ್ರೆಸ್ ಅನ್ನೋದಕ್ಕಿಂತನೂ ಅವರು ಕಾಂಗ್ರೆಸ್ನ ಪಕ್ಷದ ಟಿಕೆಟ್ ತೊಗೊಂಡು ಬಂದಿದ್ದ ಕಾರಣಕ್ಕೆ ನ್ಯಾಚುರಲ್ ಆಗಿ ಕಾಂಗ್ರೆಸ್ ಸೋಲಿಸ್ಬೇಕಂತ ಏನಿತ್ತು, ಅದೊಂದು ನಮಗೆ ಪ್ಲಸ್ ಆಯಿತು. ಎರಡನೇದು, ಆಪೋಸಿಷನಲ್ಲಿ ಯಾರು ಇವರಿಗೆ ಆ ಮಟ್ಟದಲ್ಲಿ ಪ್ರತಿಸ್ಪರ್ಧಿ ಯಾರು. ಈಗ ಒಬ್ಬರು ಸೋಲ್ಬೇಕಂದ್ರೆ ಒಬ್ರು ಗೆಲ್ಲುವಂಥವ್ರು ಯಾರು ಅಂತ ನೋಡಬೇಕಾದ್ರೆ ಆಲ್ಟರ್ನೇಟ್ ಆಗಿ ಅಫ್ಸರ್ ಕೊಡ್ಲಿಬೇಟ ಮತ್ತು SDP ಅವರಿಗೆ ಕಂಡ ಕಾರಣ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬೆಂಬಲ ಸಿಕ್ತು. ಯಾಕಂದರೆ ನಾವು ಲೈಮ್ ಲೈಟಲ್ಲಿ ಇದ್ವಿ. ನಾವು ಅವರ ಹತ್ರ ಅವರಷ್ಟು ಹಣ ನಾವು ಖರ್ಚು ಮಾಡದೇ ಇರ್ಬೋದು, ಅವರಷ್ಟು ಕ್ಯಾಬಿನೆಟ್ಟು ಇಡೀ ಮಂತ್ರಿಮಂಡಲ ನಮ್ಮ ಹತ್ರ ಇಲ್ದಿರ್ಬೋದು. ನಮ್ಮ ಒಬ್ಬ ಕಾರ್ಯಕರ್ತ ಅವರ 100 ಮಂತ್ರಿಗಳಿಗೆ ಸಮ, ಒಬ್ಬ ಕಾರ್ಯಕರ್ತ ಅವರ 100 ಮಂತ್ರಿಗಳಿಗೆ ಅವನು ಸಮವಾಗಿದ್ದಾನೆ. ಯಾಕಂದರೆ ಅವನ ಶ್ರಮ, ಅವನ ಕಮಿಟ್ಮೆಂಟ್, ಅವನ ಸಮಾಜದ ಮೇಲಿರುವಂಥ ಬದ್ಧತೆ ಮತ್ತು ಅವನಲ್ಲಿರುವಂತಹ ಆ ಸಮಾಜದ ತುಳಿತಕ್ಕೊಳಾದ ವರ್ಗಗಳಿಗೆ ಏನಾದರೂ ಮಾಡಬೇಕೆಂಬಂಥ ಇಚ್ಛಾಶಕ್ತಿ. ಹಾಗಾಗಿ ಏನಾಯಿತು, ನಮಗೆ ಈ ಬಾರಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಸೋಲಬೇಕು, ಅದರೊಟ್ಟಿಗೆ SDP ಗೆಲ್ಲಬೇಕು ಎಂಬಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಕಾಂಗ್ರೆಸ್ಸು ಸೋಲುವುದರಿಂದ ಗೆಲ್ಲುವುದರಿಂದ ಅಲ್ಪಸಂಖ್ಯಾತರಲ್ಲಿ ಏನಾಗೋದಿಲ್ಲ, ಅದು ಬೇರೆ ವಿಚಾರ. SDP ಗೆದ್ದರೆ ಕೇವಲ ಅಲ್ಪಸಂಖ್ಯಾತರಲ್ಲ, ಈ ಕ್ಷೇತ್ರದಲ್ಲಿರುವಂತಹ ಎಲ್ಲ ಮತದಾರರಿಗೂ ಕೂಡ ದೊಡ್ಡ ಲಾಭ ಆಗುತ್ತೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಪ್ರಥಮ ಲಾಭ ಏನಂದರೆ, ಒಂದೇ ₹1 ಭ್ರಷ್ಟಾಚಾರವಿಲ್ಲದ ಒಂದು ಆಡಳಿತ ಈ ಅಫ್ಸರ್ ಕೊಡ್ಲಿಬೇಟೆ ಮತ್ತು SDP ಕೊಡುತ್ತೆ. ಇದು ಬಹಳ ದೊಡ್ಡ ಲಾಭ. ಅದು 5 ಕೋಟಿ ಅನುದಾನ ಬಂದರೆ 5 ಕೋಟಿಯ ಕಾಮಗಾರಿ ಆಗಬೇಕು, ಕ್ವಾಲಿಟಿ ಕಾಮಗಾರಿ ಆಗಬೇಕು. ಇದು ನನ್ನ ಅಭಿಲಾಷೆ. ಇದನ್ನು ನಾನು ಮಾಡಿಯೇ ತೋರಿಸ್ತೇನೆ. ಇದು ಇತಿಹಾಸದಲ್ಲಿ ದಾಖಲಿಸಲ್ಪಡುತ್ತೆ. ಎಲ್ಲ ಮತದಾರರು ಈ ಬಾರಿ ಬೆಂಬಲ ನನಗೆ ಕೊಟ್ಟಿದ್ದೀರಾ, ಒಳ್ಳೆಯ ಫಲಿತಾಂಶ ಬರುತ್ತೆ. ನಾನೇನಾದರೂ ಗೆದ್ದರೆ ಅದು ನನ್ನ ಗೆಲುವಲ್ಲ, ಈ ಕ್ಷೇತ್ರದ ಎಲ್ಲ ಸ್ವಾಭಿಮಾನಿ ಮತದಾರರ ಗೆಲುವಾಗಿದೆ. ಒಂದು ನೋಡಿ ಸರ್, ನನಗೆ ನನ್ನ ಯಾರೆಲ್ಲ ಪ್ರತಿಸ್ಪರ್ಧಿಗಳಿದ್ದರು ಚುನಾವಣೆಯಲ್ಲಿ ಎಲ್ಲರೂ ಗೆಲ್ಲಿಕ್ಕೇನಾಗಲ್ಲ, ಯಾರಾದರೂ ಒಬ್ಬರು ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಆದರೆ ಇಲ್ಲಿ ಟ್ರಿಗರ್ ಇದ್ದಿದ್ದೇನೆಂದರೆ 40 ವರ್ಷದಿಂದ ಒಂದೇ ಕುಟುಂಬದವರು ಗೆಲ್ತಾ ಏನು ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಇದೆ. ಅದರ ವಿರುದ್ಧ ಎಲ್ರಿಗೂ ಇತ್ತು ಹೇಗಾದರೂ ಮಾಡಿ ಈ ಕುಟುಂಬವನ್ನು ಸೋಲಿಸ್ಬೇಕಂತ, ಕಾಂಗ್ರೆಸ್ ಅನ್ನೋದಕ್ಕಿಂತನೂ ಅವರು ಕಾಂಗ್ರೆಸ್ನ ಪಕ್ಷದ ಟಿಕೆಟ್ ತೊಗೊಂಡು ಬಂದಿದ್ದ ಕಾರಣಕ್ಕೆ ನ್ಯಾಚುರಲ್ ಆಗಿ ಕಾಂಗ್ರೆಸ್ ಸೋಲಿಸ್ಬೇಕಂತ ಏನಿತ್ತು, ಅದೊಂದು ನಮಗೆ ಪ್ಲಸ್ ಆಯಿತು. ಎರಡನೇದು, ಆಪೋಸಿಷನಲ್ಲಿ ಯಾರು ಇವರಿಗೆ ಆ ಮಟ್ಟದಲ್ಲಿ ಪ್ರತಿಸ್ಪರ್ಧಿ ಯಾರು. ಈಗ ಒಬ್ಬರು ಸೋಲ್ಬೇಕಂದ್ರೆ ಒಬ್ರು ಗೆಲ್ಲುವಂಥವ್ರು ಯಾರು ಅಂತ ನೋಡಬೇಕಾದ್ರೆ ಆಲ್ಟರ್ನೇಟ್ ಆಗಿ ಅಫ್ಸರ್ ಕೊಡ್ಲಿಬೇಟ ಮತ್ತು SDP ಅವರಿಗೆ ಕಂಡ ಕಾರಣ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬೆಂಬಲ ಸಿಕ್ತು. ಯಾಕಂದರೆ ನಾವು ಲೈಮ್ ಲೈಟಲ್ಲಿ ಇದ್ವಿ. ನಾವು ಅವರ ಹತ್ರ ಅವರಷ್ಟು ಹಣ ನಾವು ಖರ್ಚು ಮಾಡದೇ ಇರ್ಬೋದು, ಅವರಷ್ಟು ಕ್ಯಾಬಿನೆಟ್ಟು ಇಡೀ ಮಂತ್ರಿಮಂಡಲ ನಮ್ಮ ಹತ್ರ ಇಲ್ದಿರ್ಬೋದು. ನಮ್ಮ ಒಬ್ಬ ಕಾರ್ಯಕರ್ತ ಅವರ 100 ಮಂತ್ರಿಗಳಿಗೆ ಸಮ, ಒಬ್ಬ ಕಾರ್ಯಕರ್ತ ಅವರ 100 ಮಂತ್ರಿಗಳಿಗೆ ಅವನು ಸಮವಾಗಿದ್ದಾನೆ. ಯಾಕಂದರೆ ಅವನ ಶ್ರಮ, ಅವನ ಕಮಿಟ್ಮೆಂಟ್, ಅವನ ಸಮಾಜದ ಮೇಲಿರುವಂಥ ಬದ್ಧತೆ ಮತ್ತು ಅವನಲ್ಲಿರುವಂತಹ ಆ ಸಮಾಜದ ತುಳಿತಕ್ಕೊಳಾದ ವರ್ಗಗಳಿಗೆ ಏನಾದರೂ ಮಾಡಬೇಕೆಂಬಂಥ ಇಚ್ಛಾಶಕ್ತಿ. ಹಾಗಾಗಿ ಏನಾಯಿತು, ನಮಗೆ ಈ ಬಾರಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಸೋಲಬೇಕು, ಅದರೊಟ್ಟಿಗೆ SDP ಗೆಲ್ಲಬೇಕು ಎಂಬಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಕಾಂಗ್ರೆಸ್ಸು ಸೋಲುವುದರಿಂದ ಗೆಲ್ಲುವುದರಿಂದ ಅಲ್ಪಸಂಖ್ಯಾತರಲ್ಲಿ ಏನಾಗೋದಿಲ್ಲ, ಅದು ಬೇರೆ ವಿಚಾರ. SDP ಗೆದ್ದರೆ ಕೇವಲ ಅಲ್ಪಸಂಖ್ಯಾತರಲ್ಲ, ಈ ಕ್ಷೇತ್ರದಲ್ಲಿರುವಂತಹ ಎಲ್ಲ ಮತದಾರರಿಗೂ ಕೂಡ ದೊಡ್ಡ ಲಾಭ ಆಗುತ್ತೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಪ್ರಥಮ ಲಾಭ ಏನಂದರೆ, ಒಂದೇ ₹1 ಭ್ರಷ್ಟಾಚಾರವಿಲ್ಲದ ಒಂದು ಆಡಳಿತ ಈ ಅಫ್ಸರ್ ಕೊಡ್ಲಿಬೇಟೆ ಮತ್ತು SDP ಕೊಡುತ್ತೆ. ಇದು ಬಹಳ ದೊಡ್ಡ ಲಾಭ. ಅದು 5 ಕೋಟಿ ಅನುದಾನ ಬಂದರೆ 5 ಕೋಟಿಯ ಕಾಮಗಾರಿ ಆಗಬೇಕು, ಕ್ವಾಲಿಟಿ ಕಾಮಗಾರಿ ಆಗಬೇಕು. ಇದು ನನ್ನ ಅಭಿಲಾಷೆ. ಇದನ್ನು ನಾನು ಮಾಡಿಯೇ ತೋರಿಸ್ತೇನೆ. ಇದು ಇತಿಹಾಸದಲ್ಲಿ ದಾಖಲಿಸಲ್ಪಡುತ್ತೆ. ಎಲ್ಲ ಮತದಾರರು ಈ ಬಾರಿ ಬೆಂಬಲ ನನಗೆ ಕೊಟ್ಟಿದ್ದೀರಾ, ಒಳ್ಳೆಯ ಫಲಿತಾಂಶ ಬರುತ್ತೆ. ನಾನೇನಾದರೂ ಗೆದ್ದರೆ ಅದು ನನ್ನ ಗೆಲುವಲ್ಲ, ಈ ಕ್ಷೇತ್ರದ